ಹಳೆಯ ಪಿಂಚಣಿ ವ್ಯವಸ್ಥೆಯನ್ನೇ ಜಾರಿಗೆ ತರಲು ಸರ್ಕಾರ ಸಮಿತಿ ರಚಿಸಿದ್ದು, ಸಮಿತಿಯ ವರದಿ ಪರಿಶೀಲನೆ ಬಳಿಕ ಶೀಘ್ರವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಹೇಳಿದರು. ಅವರು ತುಮಕೂರು ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಜಿಲ್ಲಾ ಶಾಖೆ ಸಹಕಾರದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿರುವ ಜಿಲ್ಲೆಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪರಶುಮೂರ್ತಿ ಸೇರಿದಂತೆ ಸಂಘಟನೆಯ ತಾಲೂಕು ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಗಮನಕ್ಕೆ ಇರ್ತೇನೆ, ಬಹಳ ಜನ ಮನೆ ರಿಟೈರ್ಡ್ ಆದಾಗೆ ಕೂಡ ಡಿಸಿಆರ್ಜಿ ಪೆನ್ಷನ್ ಕೂಡ ಕಡಿಮೆ ಇದೆ. ಅದ್ರ ಬಗ್ಗೆ ಕೂಡ ಗಮನವನ್ನ ಸರ್ಕಾರದ ಗಮನವನ್ನ ಮುಂದಿನ ಸಲ ನೀವೇನಾದ್ರು ಆಯ್ಕೆ ಮಾಡಿದ್ರೆ ಆ ಎರಡು ಕೆಲಸನೂ ಕೂಡ ಮಾಡಿಸ್ತೇವೆ ಅದನ್ನು ಕೂಡ ಮತ್ತೊಮ್ಮೆ ತಮ್ಗೆ ಹೇಳಿಕೆ ಬಯಸ್ತಾನೆ. ಯಾಕೆ ಮಾತ್ರ ಹೇಳ್ತೇನೆ ಅಂದ್ರೆ ಒಂದಿಷ್ಟು ಹಂತಕ್ಕೆ ತಂದಿದ್ದೇವೆ, ನಾವೇ ಸುಮ್ಮನೆ ಕೂತ್ಕೊಂಡಿಲ್ಲ. ಆಗಬೇಕು ಬಹುಶ ಸರ್ಕಾರದ ಈ ಹಿಂಬಾಲಿಸಿಕೊಂಡು ಬರಲಿ. ಆ ಗುರಿಯನ್ನ ಮುಟ್ಟುವಂತ ವಿಚಾರದಲ್ಲಿ ತಾವು ಹಿಂದೆ ಮುಂದೆ ನೋಡ್ರೆ ಸ್ವಾಭಿಮಾನದಿಂದ ತಾವು ಬದುಕೊಟ್ಟುಕೊಳ್ಳುವಂತ ರೀತಿಯಲ್ಲಿ ತಾವೆಲ್ಲ ಪ್ರಯತ್ನಗಳು ಸಾಗಿ ಭಗವಂತ ನಿಮ್ಮೆಲ್ಲ ಪ್ರಯತ್ನಗಳಿಂದ ಆಶೀರ್ವಾದವನ್ನ ನೀಡಿ ಒಂದು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಶುಭಾಶಯಗಳೊಂದಿಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಹಾಗೆ ಬಹಳಷ್ಟು ಜನ ಸರ್ಕಾರಿ ನೌಕರರು ಕೂಡ ಬದಲಾವಣೆ ಆಗಿದೆ. ನಮ್ಮ ಬಸವರಾಜ್ ಅವರೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. 7 ಪೇ ಕಮಿಷನ್ ಆದ ಸಂದರ್ಭದಲ್ಲಿ ನಾವೆಲ್ಲ ನೌಕರಿಗೆ ಕೂಡ ಒಂದಿಷ್ಟು ವೇತನ ಭತ್ಯೆಗಳು ಹೆಚ್ಚು ಆಗಬೇಕು ಅನ್ನುವಂತ ಕನಸು ಕೂಡ ನಮ್ಮೆಲ್ಲ ಇತ್ತು. ಬಹುಶಃ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಪ್ರತಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಇಲ್ಲಿ ನೀವು ನಿಮ್ಮ ಮಕ್ಕಳು ತಗೊಳ್ತಾರೆ, ಫೋಟೋ ತಗೊಳ್ತೀರಾ, ಸೆಲ್ಫಿ ತಗೊಳ್ತೀರಾ, ಅದನ್ನ ಸ್ಟೇಟಸ್ ಅಲ್ಲಿ ಹಾಕೊಳ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ತೀರಾ, ಫೇಸ್ಬುಕ್ ಅಲ್ಲಿ ಹಾಕೊಳ್ತೀರಾ, ನಿಮ್ ತಂದೆ ತಾಯಿಗಳನ್ನೆಲ್ಲ ಕಡೆ ಶೇರ್ ಮಾಡ್ತಾರೆ. ಒಂದು ಹಬ್ಬ ಇವತ್ತು. ಬಹುಶಃ ನಿಮ್ ತಂದೆ ತಾಯಿಗಳಿಗೆ ಮೊನ್ನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು 7 ಪೇ ಕಮಿಷನ್ ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಅಷ್ಟು ಖುಷಿಯಾಗಿದೆಯೋ ಗೊತ್ತಿಲ್ಲ. ಏನು 15-20 ಸಾವಿರ ಜಾಸ್ತಿ ಆಗಿದೆ, ಇದೇ ಬಹಳ ದೊಡ್ಡ ಅಂತ. ಬಹುಶಃ ಇವತ್ತು ನಿಮಗೆ ಸನ್ಮಾನ ಮಾಡಬೇಕಾದಂತ ಸಿಗುವಂತ ಖುಷಿ ಅವರ ಜೀವನದಲ್ಲಿ ಪ್ರಮೋಷನ್ ಕೊಟ್ಟರು ಕೂಡ ಸಿಗೋದಿಲ್ಲ. ಅದು ಹೆಮ್ಮೆಯ ಕಾರ್ಯಕ್ರಮ. ಒಂದು ಅರ್ಥ ಇದೆ, ಇದೆಲ್ಲರೂ ಕೂಡ ಗೌರವಿಸುವಂತ ವಿಚಾರ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಬಹುಶಃ ನಾನು ಯೋಚನೆ ಮಾಡಿದೆ 5 ವರ್ಷ ತನಕ ಈ ಕಾರ್ಯಕ್ರಮ ಮಾಡಿದ್ದೇವೆ. ಬಹುಶಃ ನಾಳೆಯಿಂದ ಎಲೆಕ್ಷನ್ ನೋಟಿಫಿಕೇಶನ್ ಆಗುತ್ತೆ. ಬಹುಶಃ ತುಮಕೂರು ಆಡಳಿತ ಕೊನೆ ಕಾರ್ಯಕ್ರಮ ಅಂತ ಹೇಳಿದ್ರು. ಮುಂದೆ ಮತ್ತೆ ಚುನಾವಣೆಗಳು ಪ್ರಾರಂಭ ಆಗ್ತದೆ ನಾಳೆಯಿಂದ. ಅದೆಲ್ಲ ಆದ್ಮೇಲೆ ನಾವು ತೀರ್ಮಾನ ಮಾಡಿದ್ದೇವೆ, ನಾವು ಇರ್ಲಿ ಇನ್ನೊಬ್ರಿರ್ಲಿ ಈ ಕಾರ್ಯಕ್ರಮ ಶಾಶ್ವತವಾಗಿರ್ಬೇಕು ಅಂತ ಹೇಳಿ ನಮ್ಮ ಸಂಘದಲ್ಲಿ ರೂಲ್ಸ್ ಅನ್ನು ಕೂಡ ಮಾಡಿದ್ದೇವೆ. ಇನ್ನು ಎಷ್ಟು ವರ್ಷಗಳಲ್ಲಿ ಕಾರ್ಯಕ್ರಮ ಶಾಶ್ವತವಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದೇವೆ. ಯಾಕೆ ಮಾತನ್ನು ಹೇಳ್ತೇವೆ ಅಂದ್ರೆ ನಾವೆಲ್ಲ ಕೂಡ ಇಲ್ಲೇ ಓದಿದ್ದು, ಇಲ್ಲೇ ಸಿದ್ಧಗಂಗಾ ಹೈಸ್ಕೂಲ್ ನಾನು 8th 9th 10th ಓದಿದ್ದು, ಡಿಗ್ರಿ PUC ಎಲ್ಲ ಓದಿದ್ದು ನಾನು ಇಲ್ಲೇ ಓದಿದ್ದು. ಅಷ್ಟು ಗ್ರಾಜುಯೇಷನ್ ವರೆಗೆ ಇಲ್ಲೇ ಕೂಡ ಓದಿದ್ದು. ಬಹುಶಃ ನಾವೆಲ್ಲ ಡಿಗ್ರಿ ಓದಬೇಕಾದಾಗ ಇದು ಲೈಬ್ರರಿ ಏನು ಬಿಲ್ಡಿಂಗ್ ಇರಲಿಲ್ಲ, ಒಳ್ಳೆ ಬಿಲ್ಡಿಂಗ್ ಇತ್ತು. ನಾವೆಲ್ಲ ಕೂತ್ಕೊಂಡು ಒಂದಲ್ಲಿ ತಿಂಡಿ ತಿನ್ಕೊಂಡು ಪುಸ್ತಕ ಓದ್ಕೊಂಡು ಕೂತ್ಕೊಳ್ತಾ ಇದ್ದಿಲ್ಲ. ಪಕ್ಕದಲ್ಲೇ ಕೂಡ ತಿಂಗಳುಗಟ್ಟಲೆ ಓದ್ತಾ ಇದ್ವಿ. ಆ ಟೈಮಲ್ಲಿ ಇಲ್ಲಿ ಆ ಓದೋ ಟೈಮಲ್ಲಿ ಅಭ್ಯಾಸ ಇತ್ತು, ಅದಾಯ್ತು. ಒಂದು ಖುಷಿ ಅದು ಓದೋ ಟೈಮಲ್ಲಿ. ಅದಾದ ನಂತರ ಕೆಲಸ ಸಿಕ್ತು, ಶಿವಮೊಗ್ಗ ಹೋದ್ವಿ, ಮತ್ತೇನೇನೋ ಆಯ್ತು, ಇಲ್ಲಿ ಬಂತು. ಒಬ್ಬ ಸಾಮಾನ್ಯ ಹುಡುಗ ಇಲ್ಲೇ ಓದ್ತಾ ನಿಮ್ಮಂತ ಹುಡುಗ, ನಾನೇನು ಕನ್ಸ್ಕೊಂಡಿರಲಿಲ್ಲ ಇಲ್ಲಿವರೆಗೆ ಬೆಳೀತೀನಿ, ಈಗಾಗ್ತೀನಿ. ನಾನೇ ತುಂಬಾ ರಾಯಲ್ ಫ್ಯಾಮಿಲಿ, ನಿಂತ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಂಥವ್ರು. ಬಹುಶಃ ಇವೆಲ್ಲ ಸಂದರ್ಭ, ಬದುಕಿನ ಕಷ್ಟಗಳಿರ್ಬೋದು, ವಿದ್ಯಾರ್ಥಿ ದಿಸೆಯ ವಿದ್ಯಾಭ್ಯಾಸದ ವಿಚಾರಗಳಿರ್ಬೋದು, ಅವತ್ತಿನ ಯುವ ಶಕ್ತಿಯಲ್ಲಿರುವಂತಹ ಹೋರಾಟದ ಮನಸ್ಥಿತಿಗಳಿರ್ಬೋದು, ಅದಾದ ನಂತರದ ಬದುಕಿನ ಬದಲಾವಣೆಗಳಿರ್ಬೋದು, ಜೀವನ ಶೈಲಿಗಳಿರ್ಬೋದು, ನಮ್ಮ ಪ್ರೊಫೆಷನಲ್ ಲೈಫ್ ಇರ್ಬೋದು, ಇದೆಲ್ಲದೂ ಕೂಡ ನಮ್ಮ ಬದುಕನ್ನು ಪರಿವರ್ತನೆ ಮಾಡಿದ್ದನ್ನ ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅದಕ್ಕೆ ಒಂದು ಪರಿವರ್ತನೆ, ಒಂದು ಮೂಲ, ಒಂದು ಮೇಲ್ಪಂಕ್ತಿ ಹಾಕೊಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ತುಮಕೂರು ಜಿಲ್ಲೆ ಎನ್ನುವಂಥದ್ದು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತೇನೆ. ಬಹುಶಃ ಬಹಳ ಕಡೆ ಎಲ್ಲ ಕೂಡ ಹೇಳ್ತಿರ್ತಾರೆ ನನ್ನ ಮೂಲ ಎಲ್ಲ ಕೂಡ ಆದ್ರೆ ತುಮಕೂರೇ. ಬಹುಶಃ ನಾನು ಶಿವಮೊಗ್ಗಕ್ಕೆ ಹೋಗಿ 26 ವರ್ಷ ಆಗಿದೆ ನಾನು. ಇಲ್ಲಿ ಓದ್ಬೇಕಾದ್ರೆ ಇಲ್ಲಿದ್ದು ಬಿಟ್ರೆ ನಂತರದ ನನ್ನ ಲೈಫ್ ಎಲ್ಲ ಕೂಡ ಅಲ್ಲೇ ಆಯ್ತು. ಬಹುಶಃ ನನ್ನ ಸ್ವಂತ ಊರು ಇಲ್ಲೇ ಕೂಡ ಚಿಕ್ಕನಾರವಲ್ಲ ಅಂತೇಳಿ ಇಲ್ಲಿಂದ 12 ಕಿಲೋಮೀಟರ್, ತುಂಬಾ ದೂರ ಏನಿಲ್ಲ. ನಾನು ವರ್ಷಕ್ಕೊಂದ್ಸಲ ಹೋಗೋದಷ್ಟೇ. ನನ್ನ ಎಲ್ಲದೂ ಕೂಡ ನಮ್ಗೆ ಅಲ್ಲಿರುವಂತ ಸಿಸ್ಟಮ್ ಎಲ್ಲ ಕೂಡ ನಂಗೆ ಅಲ್ಲೇ
ಅಲ್ಲೇ ಇರೋದ್ರಿಂದ ಹೆಚ್ಚಿನ ಸಮಯವನ್ನು ನಾನು ತೊಡಗಿಸ್ಕೊಳ್ಳೋಕೆ ಆಗ್ತಿಲ್ಲ. ಅದೇನೇ ನನ್ನ ಜಿಲ್ಲೆಯ ಬಗ್ಗೆ ನನಗೆ ಕೂಡ ತುಂಬಾ ಅಭಿಮಾನ ಇದೆ, ನನ್ನ ಜನ್ಮಭೂಮಿ ಎನ್ನುವಂತ ಒಂದು ಅಭಿಮಾನ ಕೂಡ ಇದೆ ಎನ್ನುವಂಥದ್ದನ್ನ ಹೇಳ್ತಾ, ಬಹುಶಃ ನಾವು ಕೂಡ ವಿದ್ಯಾರ್ಥಿ ದಿಸರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಓದಬೇಕು, ಚೆನ್ನಾಗಿ ಹೆಸರನ್ನು ಮಾಡಬೇಕು, ಅದರ ಜೊತೆ ಸ್ವಾಭಿಮಾನದಿಂದ ಬದುಕಬೇಕು. ಏನಾದ್ರೂ ಕೂಡ ನಾನು ನನ್ನ ತಂದೆ ತಾಯಿಗಳು ಕಷ್ಟಪಟ್ಟಂತೆ ನಾನು ಕಷ್ಟಪಡಬಾರ್ದು, ನಾನು ಚೆನ್ನಾಗಿ ಒಳ್ಳೊಳ್ಳೆ ಪ್ರೊಫೆಷನ್ ತಗೊಂಡ ಮೇಲೆ ನನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಯೋಚನೆ ನಮ್ಗೆ ಯಾವಾಗಲೂ ಕೂಡ ಭಕ್ತಿಯಿಂದ ಬಂದಿರುವಂಥದ್ದು. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ನೀವೆಲ್ಲ ಕೂಡ ಸ್ಟೂಡೆಂಟ್ಸ್ ಇದ್ದೀರಾ, 90, 100, 99 ಎಲ್ಲ ತಗೊಂಡಿದ್ದೀರಾ. ಬಹುಶಃ PUC ಇರ್ಬೋದು, MBBS ಮಾಡ್ತಿರೋ, MD ಮಾಡ್ತಿರೋ, ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಿರೋ, ಎಷ್ಟು ಪ್ರೊಫೆಷನಲ್ ಎಕ್ಸಾಮ್ ತಗೋತಿರೋ, ಎಲ್ಲಿ ಹೋಗ್ತಿರೋ ಅಥವಾ ಅಬ್ರಾಡ್ ಹೋಗ್ತಿರೋ ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲ ಹೋದ್ಮೇಲೆ ಒಂದೊಂದು ಸ್ಥಾನ, ಒಂದೊಂದು ಹಂತಕ್ಕೆ ಹೋದ್ಮೇಲೆ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಕುಟುಂಬವನ್ನು ಮರಿತೇವೆ, ಸಂಬಂಧಗಳ ಬಗ್ಗೆ ಗೌರವಗಳನ್ನ ಕಡಿಮೆ ಮಾಡ್ಕೊಳ್ತೇವೆ, ಜೊತೆಗೆ ಸ್ನೇಹಿತರ ಬಗ್ಗೆ ಗೌರವ ಕಡಿಮೆ ಮಾಡ್ತೇವೆ, ರಿಲೇಶನ್ಶಿಪ್ ಬಗ್ಗೆ ಮೌಲ್ಯಗಳು ಕಡಿಮೆ ಆಗ್ತದೆ. ಇದೆಲ್ಲ ಆದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ ತಂದೆ ತಾಯಿಗೆ ಅನ್ಸುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಓದಿಸಿ ತಪ್ಪು ಮಾಡೋದಲ್ಲಪ್ಪ ಅಂತ ಹೇಳಿ ಅವ್ರಿಗೆ ಕೊರಗು ನೋವು ಬರದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಬಹುಶಃ ಎಲ್ಲೋ ಒಂದ್ ಕಡೆ ನಾವೆಲ್ಲ ಹೇಳ್ತೀವಿ, ಇವತ್ತು ನಾವು ಕೂಡ ನಾವು ಈ ಹಂತದಲ್ಲಿ ಇದ್ದೇವೆ, ನಮ್ಮ ತಾಯಿಯವರೆಲ್ಲ ಕೂಡ ಜೊತೆಲಿ ಇರ್ಬೇಕು ಅಂತ ಹೇಳಿ ಅಂಟಿ ಅವ್ರು ಡೆತ್ವಾಗಿ ಇರ್ಬೇಕು ಅಂತ ನಾವು ತೀರ್ಮಾನ ಮಾಡುವಂತವ್ರು. ಬಹುಶಃ ಮದುವೆ ಆದ್ಮೇಲೆ ಬದಲಾಗುವಂತದ್ದೆಲ್ಲ ನಾವು ನೋಡ್ತಿರ್ತೀವಿ. ಬಹುಶಃ ಆಗಬಾರ್ದು. ಯಾಕೆ ಮಾತ್ರ ಹೇಳ್ತೇವೆ ಅಂದ್ರೆ, ವಿದ್ಯೆ, ಅಭ್ಯಾಸಗಳು, ಸ್ಥಾನಮಾನಗಳು ಎಲ್ಲದನ್ನು ಕೂಡ ನಮ್ಮಲ್ಲಿರುವಂತಹ ಸಂಬಂಧ ಮತ್ತೆ ತಂದೆ ತಾಯಿಗಳ ಗೌರವ ಬದಲಾವಣೆ ಮಾಡಿಸಬಹುದು ಅನ್ನುವಂಥ ವಿಚಾರದಲ್ಲಿ ಅತ್ಯಂತ ಮೇಲ್ಪಂಕ್ತಿಯಲ್ಲಿರುವಂತಹ ವ್ಯಕ್ತಿ ನಾನು ಅನ್ನೋದನ್ನ ನನ್ನ ಬದುಕಿನಲ್ಲಿ ಕೂಡ ನಾನು ಅಳವಡಿಸಿಕೊಂಡಿರೋದನ್ನ ಹೇಳಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಮನ್ನೆಲ್ಲ ತುಂಬಾ ಕಷ್ಟಪಟ್ಟು ಓದಿಸಿರ್ತಾರೆ. ಸೊ ಹಾಗಾಗಿ ನಾವೆಲ್ಲ ಓದ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಫೀಸ್ ಹಾಕ್ಬಿಡ್ತಾರೋ, ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ. ಬಹುಶಃ ನಿಮ್ಮ ತಂದೆ ತಾಯಿಗಳಿಗೆ ಬಹುಶಃ ನಿಮ್ಮ ಅವ್ರು ತೆಗೆದುಕೊಳ್ಳುವಂತ ಕಷ್ಟಗಳಿದೆಯಲ್ಲ, ಕೆಜಿಡಿರೋ ನನ್ನ ಮಗಳಿಗೆ ಇವತ್ತು ಇಂಜಿನಿಯರಿಂಗ್ ಸಿಗ್ಬೇಕು 5 ಲಕ್ಷ ಕಟ್ಟಬೇಕು, ಯಾರೋ ಮೆಡಿಕಲ್ ಸಿಗ್ಬೇಕು 50 ಲಕ್ಷ ಬೇಕು, ಹ್ಯಾಂಗ್ ತರಲಿಕ್ಕೆ ಸಾಧ್ಯ? ಅವ್ರು ಕೆಜಿಡಿ ಲೋನ್ ತಗೊಳ್ತಾರ, GPF ಲೋನ್ ತಗೊಳ್ತಾರ, ಬ್ಯಾಂಕ್ ಲೋನ್ ತಗೊಳ್ತಾರ, ಅವ್ರು ಏನ್ ಮಾಡ್ತಾರೆ, ಗೋಲ್ಡ್ ಮ್ಯಾನ್ ಇಡ್ತಾರ, ಸೈಟ್ ಪ್ಲೇಟ್ ಮಾಡ್ತಾರ, ಮಾರ್ಕೆಟ್ ಲೋನ್ ತಗೊಳ್ತಾರ. ಆ ನೋವುಗಳು ನಿಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅದು ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಸೊ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬಹುಶಃ ನಾನು ಕಷ್ಟಪಟ್ಟಂತೆ ನನ್ನ ಕಷ್ಟ ನನ್ನ ಮಕ್ಕಳಿಗೆ ಅನ್ನುವಂತ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳು ಮಾಡ್ತಾರೆ. ಅವ್ರಿಗಿರೋ ಒಂದು ಆಸೆ, ನಮ್ಮ ಮಗ ಚೆನ್ನಾಗಿ ಓದ್ಬೇಕು, ನಮ್ಮ ಮಗಳ ಚೆನ್ನಾಗಿ ಓದ್ಬೇಕು, ಮತ್ತೆ ನಂತರ ಕಷ್ಟ ಬಸ್ ಹತ್ಕೊಂಡು ಟೀಚರ್ ಪಾಠ ಮಾಡ್ಬೋದು, ಪೊಲೀಸರ ಎಲ್ಲೋ ಡ್ಯೂಟಿ ಮಾಡೋದು ಬೇಡ, ತಾಲೂಕು ಆಫೀಸರ್ ಕೆಲಸ ಮಾಡೋದು ಬೇಡ. ಈ ರೀತಿಯಾಗಿ ಯೋಚನೆ ಮಾಡಿ ಸ್ವಾಭಿಮಾನದಿಂದ ನಮ್ಮ ಮಕ್ಕಳು ಓದಬೇಕು, ಪ್ರತಿ ವರ್ಷ 15-20 ಲಕ್ಷ ಸಾಧನೆ ಮಾಡಬೇಕು ಅನ್ನುವಂತ ಕನಸನ್ನು ಹೊತ್ತಿರುವಂತ ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಂದು ಮಾತು ಹೇಳಿಕೆ ಬಯಸ್ತೇನೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಮಾತ್ರ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ ಅನ್ನುವಂತ ಒಂದು ವಿನಂತಿಯನ್ನ ಈ ಸಮಯದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಇನ್ನು DAHR ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಲಿಲ್ಲ. ಯೋಚನೆ ಮಾಡಿ, ನಾವೆಲ್ಲರೂ ಕೂಡ ಕನಸನ್ನ ಕಂಡಿದ್ವಾ? ನಾವೆಲ್ಲ ಕೆಲಸಕ್ಕೆ ಸೇರಿದಾಗ 1,2,000 ರೂಪಾಯಿ ಸಂಬಳ. ಇವತ್ತು ನನ್ನ ಸಂಬಳ ಕೆಲಸಕ್ಕೆ ಸೇರಿದ್ರೆ ಬೇಸಿಕ್ 3,000. ಇವತ್ತು ನನ್ನ ಸ್ಯಾಲರಿ 1 ಲಕ್ಷ ಕ್ರಾಸ್ ಆಗಿದೆ. ಯೋಚನೆ ಮಾಡ್ಬೇಕಲ್ಲ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಈ ರಾಜ್ಯದಲ್ಲಿ ಇರ್ಬೋದು ಬೇರೆ ಬೇರೆ ಹೋದ್ರೆ ಕಡಿಮೆ, ಕೇರಳಕ್ಕೆ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೆಕ್ಸ್ಟ್ ಸೆಂಟ್ರಲ್ ಪೇ ಹೋದ್ರೆ ಕಡಿಮೆ ಇದೆ, ನಾನು ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ಮಾಡುವಂತ ಕೆಲಸಕ್ಕೆ ಇವತ್ತು ನಮಗೆ ಹ್ಯಾಂಡ್ಸಮ್ ಸ್ಯಾಲರಿ ಸರ್ಕಾರ ಕೊಟ್ಟಿದೆ. ನಾನು ಮುಸಲ್ಮಾನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ 25% ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕಾಗಿ, ಆಗಸ್ಟಿನ ಸಂಬಳ ಸೇರಿಸಿದ್ದಕ್ಕಾಗಿ, ನಿಮ್ಮ ತುಮಕೂರು ಜಿಲ್ಲೆಯ ಪರಿಶ್ರಮದಿಂದ ಫೆಬ್ರವರಿ 12 ತಾವೆಲ್ಲ ಭಾಗವಹಿಸಿ ಹಕ್ಕೊತ್ತಾಯದ ಜೊತೆ ತಮ್ಮ ಶ್ರಮವನ್ನ, ಶಕ್ತಿಯನ್ನ, ಸಹಕಾರವನ್ನು ತೋರಿಸಿದ್ದಕ್ಕಾಗಿ ಮನೆ 17ನೇ ತಾರೀಕಿನ ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲ ಕೂಡ ಬಂದು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಕ್ಕಾಗಿ, ಈ ಎಲ್ಲ ಕಾರಣಗಳಿಗಾಗಿ ನಿಮ್ಮ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಂತಿಮ ಘಟ್ಟ. ಈಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈಗ SSLC ಮತ್ತು PUC ವಿದ್ಯಾರ್ಥಿನಿಯರಿಗೆ ಈಗ ಸಮಯದ ಅಭಾವದಿಂದ ದಯಮಾಡಿ ಯಾರು ಸಹ ಪದೇ ಪದೇ ನಿಮ್ಮ ಆಯ್ತು ಅವಾಗ Aditya, Rahman Ayman, Wasif Ahsan, vice student from the academy. Saya BS,
Yes, ready? Yes. Thank you.